ಬಿಕ್ಲು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಶಾಸಕರಾಗಿರುವಂತಹ ಭೈರತಿ ಅವರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಲಭ್ಯವಾಗ್ತಿದೆ. ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ ಅವರಿಗೆ ರೌಡಿ ಶೀಟರ್ ಬಿಕ್ಲು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. 42ನೇಯ ಎಸಿಜೆಎಂ ಕೋರ್ಟಿನಿಂದ ಈ ಆದೇಶ ಬಂದಿರೋದು. ಸಿಐಡಿ ಕಸ್ಟಡಿ ಅಂತ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದ್ರು. ಆ ಸಂದರ್ಭದಲ್ಲಿ ಕೋರ್ಟ್ ಎಲ್ಲವನ್ನ ಪರಿಶೀಲಿಸಿ ನ್ಯಾಯಾಂಗ ಬಂಧನಕ್ಕೆ ಈಗ ಸಲ್ಲಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ. ಸಂಜಯ್, ಇವತ್ತು ಕೋರ್ಟ್ನಲ್ಲಿ ಏನೇನಾಯಿತು, ಯಾವ ರೀತಿಯಾಗಿ ವಾದಗಳು ಸಾಕ್ತು, ಜೊತೆಲಿ ಎಷ್ಟು ದಿನ ಈಗ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ ಅಂತ ಹೆಚ್ಚಿನ ಡೀಟೇಲ್ಸ್ ಸಂಜಯ್. ಎದುರಿಸ್ತಿದ್ದಂತ ಭೈರತಿ ಬಸವರಾಜ್ ಅವ್ರನ್ನ ಇವತ್ತು ಲಾಸ್ಟ್ ಸಿಐಡಿ ವಶಕ್ಕೆ ತೆಗೆದುಕೊಂಡು ಇವತ್ತು ಕಡೆಯ ದಿನ ಆಗಿತ್ತು. ಇದರಿಂದ ಏನು ಕೋರ್ಟ್ಗೆ ಪ್ರೊಡ್ಯೂಸ್ ಅನ್ನ ಮಾಡಿದ್ರು ಭೈರತಿ ಬಸವರಾಜ್ ಅನ್ನ. ಅದಾದ ಬಳಿಕ ಏನು ಕೋರ್ಟ್ ಅಲ್ಲಿ ವಾದ ವಿವಾದಗಳನ್ನು ನಡೆದು ಈಗ 5 ದಿನಗಳ ಕಾಲ ಅಂದ್ರೆ 26ನೇ ತಾರೀಕು, ಇದೇ ತಿಂಗಳು 26ನೇ ತಾರೀಕು ತನಕನೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಹೇಳಿ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಮತ್ತೆ ಈ ಏನು ಈಗ ವಿಚಾರಣೆ ನಡೀತಾ ಇದೆ, ಈ ವಿಚಾರಣೆಯನ್ನ ಮುಂದುವರಿಸಲು ಈಗಾಗಲೇ ಆದೇಶವನ್ನ ಕೊಟ್ಟಿರುವಂತದ್ದು ಕೋರ್ಟ್. ಅದ್ರ ಜೊತೆಗೆ ಏನು ಭೈರತಿ ಬಸವರಾಜ್ ಅವರ ವಕೀಲರು ಏನು ಅವರ ಊಟದ ವಿಚಾರವಾಗಿ ಒಂದಿಷ್ಟು ವಾದವನ್ನ ಮಾಡ್ತಾರೆ. ಅಂದ್ರೆ ಅವರು ಹೃದಯ ಸಂಬಂಧಿಸಿದಂತೆ ಅವರಿಗೆ ಸಾಕಷ್ಟು ತೊಂದರೆ ಇದೆ, ಅದಕ್ಕಾಗಿ ಮನೆ ಊಟವನ್ನ ಕೊಡಬೇಕು, ಮತ್ತೆ ವೈದ್ಯಕೀಯ ಏನು ವ್ಯವಸ್ಥೆ ಇದೆ ಅದನ್ನ ನೀವು ಮಾಡ್ಕೊಡ್ಬೇಕು ನ್ಯಾಯಾಂಗ ಬಂಧನದಲ್ಲಿ ಅಂತ ಹೇಳುವಂತ ವಾದವನ್ನ ಕೂಡ ಮಾಡ್ತಾರೆ. ಅದಕ್ಕೆ ಏನು ಕೋರ್ಟ್ ಕೂಡ ಆದೇಶವನ್ನ ಕೊಟ್ಟಿರುವಂತಂದ್ರೆ ಮನೆ ಊಟವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ಅದ್ರ ಜೊತೆಗೆ ವೈದ್ಯರು ಏನು ಊಟವನ್ನ ಸಜೆಸ್ಟ್ ಮಾಡ್ತಾರೆ ಅದನ್ನ ನಾವು ಪ್ರೊವೈಡ್ ಮಾಡುವಂತ ಕೆಲಸವನ್ನ, ಅವರಿಗೆ ಒದಗಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಕೂಡ ಆದೇಶವನ್ನ ಮಾಡಿರುವಂತದ್ದು. ಅಖಿಲೇಶ್, ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಮಾಹಿತಿಗೆ. ಪ್ರಮುಖವಾಗಿ ಈಗ ಭೈರತಿ ಬಸವರಾಜ್ಗೆ ನ್ಯಾಯಾಂಗ ಬಂಧನವಾಗಿರುವಂಥದ್ದು. ಪ್ರಮುಖವಾಗಿ ಬಿಕ್ಲು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಎಫ್ಐ ಹಾಕಿದ್ರು. ಜೊತೆಯಲ್ಲಿ ಇದೀಗ ಪ್ರಮುಖವಾಗಿ ಕೋರ್ಟಿನ ಆದೇಶದ ಮೂಲಕವಾಗಿ ಇಷ್ಟು ದಿನ ಸಿಐಡಿಯ ಕಸ್ಟಡಿಯಲ್ಲಿದ್ದರು. ನಂತರದಲ್ಲಿ ವಾಪಸ್ ಅವಧಿ ಮುಗಿದ ನಂತರದಲ್ಲಿ ಇವತ್ತು ಕೋರ್ಟಿಗೆ ಹಾಜರುಪಡಿಸಿದ್ರು. ಆ ಮೂಲಕ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದ್ದ ಜೊತೆಯಲ್ಲಿ ಹೆಚ್ಚಿನ ತನಿಖೆಯನ್ನ ಕೂಡ ಅಧಿಕಾರಿಗಳು ಕೈಗೆತ್ತಿಕೊಂಡಿದ್ದಾರೆ.